ನಾನೆಲ್ಲ ಯುವಕರೇ, ಪತ್ರಕರ್ತರೇ, ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಂತ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು, ಯಾಕಂದ್ರೆ ಅವರು ಡಿಜೆಗೆ ತೊಂದರೆ ಮಾಡಬಾರ್ದು ಅಂತ ಹೇಳಕ್ಕೆ. ಯಾಕಂದ್ರ ನಿನ್ನೆ ಅವ್ರಿಗೆ ಪರ್ಮಿಷನ್ ಕೊಟ್ರಿ ಅಂದ್ರೆ ಇವತ್ತು ನಮ್ಗೆ ಸುಮ್ಮ ಕೊಡ್ಬೇಕು. ವಿಧಾನಸಭೆ ಹೇಳಿಲ್ಲ, ದಿನ 5 ಸಲ ಅವ್ರಿಗೆ ಕೇಳ್ತೀವಿ. ಗಣಪತಿ ಒಂದು 11 ದಿವಸ ಡಿಜೆ ಹಚ್ಚಿದ್ರೆ ಏನು ಬ್ಯಾನ್ ಆಗ್ತದಪ್ಪ. ಇದು ಹಿಂದೂಸ್ತಾನ ಐತಿ. ಹಿಂದೂಗಳು ಹಬ್ಬ ಮಾಡಕ್ ಯಾವ ಮಗನ ಪರ್ಮಿಷನ್ ಬೇಕಾಗ. ನಾವು ಗಣಪತಿ ಕುಡ್ಸವ್ರೆ, ದೇವಿ ಕುಡ್ಸವ್ರೆ, ಡ್ಯಾನ್ಸ್ ಮಾಡೋರೆ, ಡಿಜೆ ಹಚ್ಚವ್ರೆ. ಈಗಿರೋ ಸರ್ಕಾರ ಪರ್ಮಿಷನ್ ಕೊಡ್ಲಿ ಬಿಡ್ಲಿ, ಯಾರೇ ರಾಜ ಇರ್ಲಿ, ಎಲ್ಲ ಜಾಕ್ಪಟ್ ರಾಜಗಳು. ನಮಗೆ ಭಾರತಕ್ಕೊಬ್ಬನೇ ರಾಜ, ಅದು ಗಣಪತಿ ರಾಜ. ಬಂಧುಗಳೇ, ಇವತ್ತು ಇಡೀ ಕರ್ನಾಟಕದಲ್ಲಿ ನಾನು ಅಡ್ಡಾಡ್ತಾ ಇದ್ದೀನಿ. ಯಾಕಂದ್ರ ಯಾವ ರಾಜಕಾರಣಿನೂ ಗಣಪತಿ ಉತ್ಸವಕ್ಕೆ ಎಲ್ಲಿ ಕರೆಯುವುದಿಲ್ಲ, ರಾಜಕಾರಣಿಗಳನ್ನ ಕರೆಯುವುದಿಲ್ಲ. ಆದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ನಾನು ಎಲ್ಲ ಕಡೆನೂ ಇವತ್ತು ಪ್ರೀತಿಯಿಂದ ಮೈಸೂರು, ಚಾಮರಾಜನಗರ ಹಿಡಿದು ಬೀದರ್ ಬಸವ ಕಲ್ಯಾಣವರೆಗೆ ಯಾಕೆ ಕರೀಲಾಕತ್ತಾರ ಅಂದ್ರೆ ಗಟ್ಟಿಯಾಗಿ ಹಿಂದುತ್ವನ ಮಾತಾಡ್ತೀನಿ ಅಂತ ಕರೀಲಾಕತ್ತಾರ.